ಏನಮ್ಮ ಜನನಿ, ಎಲ್ಲರ ಹತ್ರ ಮಾತಾಡಬೇಕು ಅಂತ ಹೇಳಿದೆ, ಏನು ವಿಷಯ? ಅತ್ತೆ, ಅದು ನಮ್ಮ ಚಿಕ್ಕಮ್ಮ ಊರಿಂದ ಬಂದು ತುಂಬ ದಿನ ಆಯಿತು, ಇಲ್ಲೇ ಇದ್ದಾರೆ. ಅದು ಅಲ್ಲದೆ ಅವ್ರಿಗೆ ಇಲ್ಲಿ ಮಾಡೋದಕ್ಕೇನು ಕೆಲಸ ಇಲ್ಲ. ಸುಮ್ಮನೆ ಇಲ್ಲೇ ಇರೋ ಬದಲು ಸದ್ಯಕ್ಕೆ ಅವ್ರು ಊರಿಗೆ ಹೋಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಅದನ್ನೇ ನಿಮ್ಗೆಲ್ರಿಗೂ ಹೇಳೋಣ ಅಂತ ಕರೆದೆ. ಅಲ್ಲಮ್ಮ, ಈಗ ಅಂಥ ಅವಸರ ಏನಿದೆ? ಹೌದು ಅದಕ್ಕೆ ಏನಿಲ್ಲ. ನಿಮ್ಗೆ ಊರಿಗೆ ಹೋಗಕ್ಕೆ ಇಷ್ಟ ಇದೆಯಾ? ಇಲ್ಲ ಅತ್ತೆ. ಅವ್ರಿಗೆ ಇಷ್ಟ ಇಲ್ಲ ಅಂತಿದ್ದಾರೆ. ಮತ್ತೆ ಯಾಕಮ್ಮ ಜನನಿ ಊರಿಗೆ ಹೋಗ್ಲಿ ಅಂತಿದೀಯಾ? ಏನಿಲ್ಲ ಅದಕ್ಕೆ, ಪಾಪ ಜನನಿಗೆ ನಾನು ಇಲ್ಲೇ ಇದ್ರೆ ಎಲ್ಲಿ ಎಲ್ಲರೂ ಅವಳನ್ನ ಹಗುರವಾಗಿ ಕಾಣ್ತಿರೋ ಅನ್ನೋ ಸಣ್ಣ ಅಳುಕಷ್ಟೇ. ಆ ಕಾರಣಕ್ಕೆ ನನ್ನನ್ನು ಊರಿಗೆ ಕಳಿಸ್ಬೇಕು ಅಂದ್ಕೊಂಡಿದ್ದಾಳೆ ಅಷ್ಟೇ ಹೊರತು ಬೇರೆ ಇನ್ಯಾವ ಕಾರಣದಿಂದನೂ ಅಲ್ಲ. ಆದರೆ ನನಗೆ ಈ ಮನೆಯಿಂದ ನಿಮ್ಮನ್ನೆಲ್ಲ ಬಿಟ್ಟು ಊರಿಗೆ ಹೋಗೋಕ್ಕೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ. ಅದಕ್ಕೆ ರಾಮ ಕೃಷ್ಣ ಅಂದ್ಕೊಂಡು ನಿಮ್ಮೆಲ್ಲರ ಜೊತೆ ಇಲ್ಲೇ ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಸತ್ತಾಗ ಮಾತ್ರ ನನ್ನ ಚಿತೆನ ನಮ್ಮ ಊರಲ್ಲಿ ಮಣ್ಣು ಮಾಡಿದ್ರೆ ನನಗೆ ಅಷ್ಟೇ ಸಾಕು. ಇದೆ ನನ್ನ ಕೊನೆ ಆಸೆ. ರತ್ನವೇಣಿನ ಈ ಮನೆಯಿಂದ ಹೊರಗೆ ಕಳಿಸೋದಕ್ಕೆ ನೀನು ಕೊಟ್ಟ ಕಾರಣ ಬಿಟ್ಟು ಬೇರೆ ಏನಾದರೂ ಕಾರಣ ಇದೆಯೇನಮ್ಮ ಜನನಿ? ಜನನಿ, ಹಾತೆ, ರತ್ನವೇಣಿಗೆ ಇಲ್ಲೇ ಇರೋದಕ್ಕೆ ಆಸೆ ಅಂತ ಇಷ್ಟೊಂದು ಹೇಳ್ಕೊತಾ ಇದ್ದಾರಲ್ಲ, ಅವ್ರಿಗೂ ಯಾರೂ ದಿಕ್ಕಿಲ್ಲ. ಇಲ್ಲೇ ಇರಲಿ ಬಿಡಮ್ಮ. ರತ್ನವೇಣಿಯವರು ಇಲ್ಲೇ ಇರೋದ್ರಿಂದ ನಮಗೇನು ತೊಂದರೆ ಇಲ್ಲ. ನಿಮಗೆಲ್ಲ ಏನನ್ಸುತ್ತೆ? ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅತ್ಯಮ್ಮ. ಹಾಂ, ನಮಗೂ ಏನು ಪ್ರಾಬ್ಲಮ್ ಇಲ್ಲ. ಹೋಗ್ಲಿ ಬಿಡಿ ಅಕ್ಕ, ಈ ವಯಸ್ಸಾದ ಕಾಲದಲ್ಲಿ ಪಾಪ ಎಲ್ಲಿ ಹೋಗ್ತಾರೆ. ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ನೀವೇನು ನಿರ್ಧಾರ ತಗೋತಿರೋ ಅದಕ್ಕೆಲ್ಲ ಒಪ್ಪಿಗೆ ಇದ್ದೇ ಇರತ್ತೆ. ಈ ನಿರ್ಧಾರಕ್ಕೆ ನನ್ನ ರಘು ಅಭ್ಯಂತರನೂ ಏನೂ ಇಲ್ಲ. ರತ್ನವೇಣಿ, ನಿಮಗೆ ಇಷ್ಟ ಬಂದಷ್ಟು ದಿವಸ ನೀವಿಲ್ಲೇ ಇರಬಹುದು. ಯಾರಿಗೂ ಯಾವ ತೊಂದರೆನೂ ಇಲ್ಲ, ಆಯ್ತಾ? ಸರಿ ಅದಕ್ಕೆ.
ಎಂಥ ಕೆಲಸ ಮಾಡಿಬಿಟ್ಟೆ ಪಾರು ನೀನು. ಈ ಚಿನ್ನ ಕಳ್ಕೊಂಡು ಕಬ್ನ ತಗೊಂಡ್ರು ಅಂತಾರಲ್ಲ, ಹಂಗಾಯ್ತು ನಿನ್ ಕಥೆ. ಜನನಿನೇ ಅವ್ರ ಚಿಕ್ಕಮ್ಮನ ಮನೆಯಿಂದ ಕಳ್ಸೋದಕ್ಕೆ ರೆಡಿ ಆಗಿದ್ಲು ತಾನೆ. ನೀನ್ ಯಾಕೆ ಆ ಅಮ್ಮ ಹೋಗೋದನ್ನ ತಡೆದಿದ್ದು? ನಿಂದ್ ಯಾಕೋ ಸ್ವಲ್ಪ ಅತಿ ಆಯ್ತು ಅಂತ ಅನಿಸ್ತಿದೆ ಪಾರು ನನ್ಗೆ. ಆ ಅಮ್ಮ ಊರಿಗೆ ಹೋದ್ಮೇಲೆ ನಿನ್ ಬಗ್ಗೆ ಆಗ್ಲಿ ಹನುಮಂತು ಬಗ್ಗೆ ಆಗ್ಲಿ ಏನೇ ಕಂಪ್ಲೇಂಟ್ ಹೇಳಿದಿದ್ರು ಈ ಮನೇಲಿ ಯಾರು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ತಲೆ ಕೆಡಿಸ್ಕೊತಾ ಇದ್ರು. ಯಾರು? ಜನನಿ. ಜನನಿನಾ? ಅವ್ರ ಚಿಕ್ಕಮ್ಮನ್ನ ಅವಳೇ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಅನ್ಕೊಂಡಿರೋಳು ಅವಳು ಯಾಕೆ ತಲೆ ಕೆಡ್ಸ್ಕೊಳ್ತಾಳೆ? ಈ ಹಿಂದೆ ಅಪ್ಪನೂ ನಮ್ಮ ಮೇಲೆ ಕೋಪ ಮಾಡಿಕೊಂಡು ಅರ್ಸನ್ ಕೋಟೆ ಬಿಟ್ಟು ಬಾಡಿಗೆ ಮನೆಗೆ ಹೋಗೋದಕ್ಕೆ ಹೇಳಿರ್ಲಿಲ್ವಾ? ಆದ್ರೆ ಆಮೇಲೆ ಅವರು ಒಳಗೊಳಗೇನೆ ಕೊರಗ್ತಾ ಇದ್ರು. ಈಗ ಜನನಿ ಅವ್ರ ಚಿಕ್ಕಮ್ಮ ಊರಿಗೆ ಹೋದ್ಮೇಲೆ ಜನನಿನೂ ಹಾಗೆ ಕೊರಗಬಾರ್ದು ಅಂತ ನಾನು ತಡೆದೆ. ಅಷ್ಟಕ್ಕೂ ಜನನಿಗೆ ಅವ್ರ ತವ್ರ ಮನೆಯವರು ಅಂತ ಇಲ್ಲಿರೋದು ಅವರೊಬ್ರೆ. ಅವರನ್ನ ದೂರ ಮಾಡೋದು ನನ್ಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಅದು ಅಲ್ಲದೆ ಅವ್ರಿಬ್ರ ಮಧ್ಯೆ ಬಂದಿರೋ ಈ ಮನಸ್ತಾಪಕ್ಕೆ ಮನೆ ಬಿಟ್ಟು ಹೋಗೋದೊಂದೇ ಪರಿಹಾರ ಅಲ್ಲ. ಇಷ್ಟು ವರ್ಷದಿಂದ ಅವರು ಜನನಿ ಸೇವೆ ಮಾಡಿದ್ದಾರೆ, ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೀಗಿರುವಾಗ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪ ಬಂತು ಅಂತ ಅವ್ರನ್ನ ಮನೆ ಬಿಟ್ಟು ಕಳ್ಸೋದು ಸರಿ ಅಲ್ಲ ಅಲ್ವಾ? ಜನನಿ ತಗೊಂಡಿರೋ ನಿರ್ಧಾರ ಸರಿ ಅಂತ ನನಗೆ ಅನ್ನಿಸ್ಲಿಲ್ಲ. ನಿಜ ಪಾರು, ಆದ್ರೆ ಅವರಿಬ್ರು ಮಧ್ಯೆ ಏನ್ ನಡೆದಿದೆ ಅಂತ ನಮಗ್ ಗೊತ್ತಾಗ್ತಿಲ್ವಲ್ಲ. ನಾನು ಅದನ್ನ ಖಂಡಿತ ತಿಳ್ಕೊತೀನಿ. ಹಾಗಂತ ನೀವು ಅದ್ರ ಬಗ್ಗೆ ಕೇಳೋದಕ್ಕೆ ಹೋಗ್ಬೇಡಿ. ಆಮೇಲೆ ಅವರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಕಷ್ಟ. ಗೊತ್ತಾಯ್ತು, ಕೇಳಿ ತಿಳ್ಕೊಳ್ಳಲ್ಲ, ಕೇಳಿಸ್ಕೊಂಡು ತಿಳ್ಕೊತೀನಿ, ಸರಿನಾ? ಯಾಕೆ ಬಂದ್ರಿ? ಮತ್ತೆ ಅದ್ರ ಪೇಪರ್ಸ್ನ ಹರಿದಾಕೋದಕ್ಕೆ ಅಂತ ಬಂದ್ರಾ? ನೀವು ಹಾಗೆ ಮಾಡೋದಕ್ಕೆ ನನ್ನ ಮಗಳ ಹೆಸರಲ್ಲಿ ಇನ್ಯಾವ ಆಸ್ತಿನೂ ನಾನು ಪರ್ಚೇಸ್ ಮಾಡಿಲ್ಲ. ಅಲ್ಲ ಚಿಕ್ಕಮ್ಮ, ಅದು ಯಾವ ಧೈರ್ಯದಲ್ಲಿ ನನ್ನ ಮಗಳ ಹೆಸರಿಗೆ ಮಾಡಿರೋ ವಿಲ್ನ ನೀವು ಹರಿದಾಕಿದ್ರಿ? ಅದೇ ಕೋಪಕ್ಕೆ ನಿಮ್ಮನ್ನ ಮನೆಯಿಂದ ಹೋಗಿ ಅಂತ ಅಂದ್ರೆ ಅತ್ತೆ ಹೇಳಿದ್ರೆ ಮಾತ್ರ ಹೋಗ್ತೀನಿ ಅಂತ ಹೇಳಿದ್ರಿ. ಹಾಗಾದ್ರೆ ನಾನೇನ್ ನಿಮಗೆ? ಅಲ್ಲ, ನಿಮ್ಮಂತವ್ರನ್ನ ಮನೆಯಿಂದ ಹೋಗ್ದಿರೋ ತರ ಪಾರ್ವತಿ ಅಕ್ಕ ತಡೆದ್ರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ಇಷ್ಟು ದಿನ ನಿಮ್ಮೆಲ್ಲ ನನಗೆ ಒಳ್ಳೆ ಅಭಿಪ್ರಾಯ ಇತ್ತು, ಆದ್ರೆ ಈಗ ನಿಮ್ ಬುದ್ಧಿ ಏನು ಅಂತ ನನಗೆ ತೋರಿಸ್ಕೊಟ್ಬಿಟ್ರಲ್ಲ. ನಿಮ್ ಕೆಟ್ಟ ಬುದ್ಧಿ ಎಲ್ಲ ನನಗೆ ಇವಾಗ ಗೊತ್ತಾಯ್ತು. ಹಾಗಾದ್ರೆ ಇಷ್ಟು ದಿನ ನನ್ನ ಪುಟಾಣಿ ಬಗ್ಗೆ ನೀವು ತೋರಿಸ್ತಿದ್ದ ಕಾಳಜಿ ಪ್ರೀತಿ ಎಲ್ಲ ಬರೀ ನಾಟಕನಾ? ಮನುಷ್ಯ 100 ಒಳ್ಳೇದು ಮಾಡಿ ಒಂದೇ ಒಂದು ತಪ್ಪು ಮಾಡಿದ್ರೂ ಸಾಕು, ಅವನು ಕೆಟ್ಟವನಾಗ್ತಾನಂತೆ. ಹೀಗೆ ನನಗಾಗಿರೋದು ಅದೇ ಪರಿಸ್ಥಿತಿ. ಇಷ್ಟು ದಿನ ನಾನು ನಿನ್ಗೋಸ್ಕರ, ನಿನ್ನ ಮಗಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ನಿಮ್ಮಿಬ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ, ಎಷ್ಟೆಲ್ಲ ಸೇವೆ ಮಾಡಿದ್ದೀನಿ. ಆದ್ರೆ ನಾನು ಮಾಡಿದ್ದು ಒಂದೇ ಒಂದು ತಪ್ಪಿಗೆ ನನಗೆ ಆ ರೀತಿ ಶಿಕ್ಷೆ ಕೊಡೋದು ಯಾವ ನ್ಯಾಯ? ನೀನೇ ಹೇಳು. ಒಂದು ವೇಳೆ ನಾನು ಈ ಮನೆ ಬಿಟ್ಟು ಹೋಗಿದ್ದಿದ್ರು ಯಾವುದಾದ್ರೂ ಕೆರೆನೋ ಬಾವಿನೋ ನೋಡ್ಕೊಳ್ತಿದ್ದೆ ಅಷ್ಟೇ. ಓಹೋ, ಸಖತ್ತಾಗೆ ಡವ್ ಮಾಡ್ತಿದ್ದಾಳೆ ಡೌರಾಣಿ. ಬಿಟ್ಟೋಗಿರೋ ಗಂಡನ ಮನೆಗೆ ಏನಾದ್ರೂ ಹೋದ್ರೆ ಅಲ್ಲಿ ನನಗೆ 3 ಕಾಸಿನ ಬೆಲೆ ಇರಲ್ಲ. ನಾನೇನಾದ್ರೂ ನಿಮ್ಮ ಮನೆಗೆ ಬಂದ್ರೆ ಅಲ್ಲಿ ವೀರಯ್ಯ ಭಾವ ಬೈಕ್ ಕಳಿಸ್ತಾ ಇದ್ರು. ಈಗ ನಾನು ಏನ್ ತಾನೇ ಮಾಡ್ಬೇಕಾಗಿತ್ತು ಹೇಳಮ್ಮ?
ಎಲ್ಲದಕ್ಕೂ ಸಾಯೋದೊಂದೇ ದಾರಿ ಅಲ್ಲ ಚಿಕ್ಕಮ್ಮ. ಇಷ್ಟೆಲ್ಲ ಇರುವಾಗ ನಮ್ಮ ಪುಟಾಣಿ ವಿಷಯದಲ್ಲಿ ಯಾಕಷ್ಟು ಕಠಿಣವಾಗಿ ನಡ್ಕೋಬೇಕಾಗಿತ್ತು? ಆ ಡಾಕ್ಯುಮೆಂಟ್ಸ್ನ ಹರಿಬೇಕಾದ್ರೆ ನಿಮ್ಮ ಬುದ್ಧಿ ಎಲ್ಲಿ ಹೋಗಿತ್ತು? ಕಂದ, ನಾನು ಹಾಗೆ ಮಾಡಿದ್ದು ನಿನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಏನಂದ್ರೆ ನನ್ನ ಪುಟಾಣಿ ಹೆಸರಲ್ಲಿ ಮಾಡಿಸಿದ ಬಿಲ್ನ ನೀವು ಹರಿದಾಕಿದ್ದು ಅವಳು ಒಳ್ಳೇದಕ್ಕೋಸ್ಕರನ? ದಯವಿಟ್ಟು ಅದು ಹೇಗೆ ಅಂತ ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀರಾ? ಅಲ್ಲಮ್ಮ, ನೀನು ನಿನ್ನ ಪುಟಾಣಿ ಹೆಸರಿಗೆ ಆಸ್ತಿ ಮಾಡಿದ್ರೆ ನನಗೆ ಯಾಕಮ್ಮ ತೊಂದರೆ ಆಗತ್ತೆ? ಅದು ಖುಷಿ ವಿಚಾರಣೆ ಅಲ್ವಾ? ಈ ನ್ಯೂಸ್ನಲ್ಲಿ ಪಿಕ್ಚರ್ನಲ್ಲೆಲ್ಲ ನೋಡ್ತಿರ್ತೀನಲ್ಲ, ದಿನ ಬೆಳಗಾದ್ರೆ ಸಾಕು ಬರೀ 100 ರೂಪಾಯಿಗೆಲ್ಲ ಕೊಲೆ ಆಗ್ತಿರತ್ತೆ. ಅಂಥದ್ರಲ್ಲಿ ಪುಟಾಣಿ ಹೆಸರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಅದರಿಂದ ಪುಟಾಣಿ ಜೀವಕ್ಕೆ ಏನಾದ್ರೂ ಅಪಾಯ ಆಗ್ಬೋದೇನೋ ಅನ್ನೋ ಆತಂಕದಲ್ಲಿ ನನ್ನ ಮೊಮ್ಮಗಳ ಮೇಲಿನ ಪ್ರೀತಿಗೆ ಕಾಳಜಿಗೆ ನಾನು ಅದನ್ನ ಹರಿದಾಗ್ದೆ ಅನ್ನೋದು ಬಿಟ್ರೆ ನನಗೆ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇರ್ಲಿಲ್ಲ ಕಣಮ್ಮ. ಜನ್ನಿ ಪುಟ, ದಯವಿಟ್ಟು ಈ ನಿನ್ ಚಿಕ್ಕಮ್ಮನ ನಂಬು ಕಂದ. ನಾನ್ ಸುಳ್ಳು ಹೇಳ್ತೀನಾ? ಅಲ್ದೆ ಆ ಜಯ ಬೇರೆ ನಮ್ ಜೊತೆಲೇ ಇದೆ. ಅವಳೇನಾದ್ರೂ ಈ ವಿಷಯನ ಯಾರತ್ರನಾದ್ರೂ ಬಾಯಿ ಬಿಟ್ಟು ಅದು ಒಬ್ರಿಂದ ಒಬ್ರು ಗೊತ್ತಾಗಿದ್ದಿದ್ರೆ ಆಗ ನಮ್ ಪುಟಾಣಿಗೆ ತಾನೇ ಆಪತ್ತಾಗ್ತಿತ್ತು. ಓಹೋ, ಈ ಕಥೆ ನಾನು ನಡೆದಿರೋದು. ಇದನ್ನ ಈಗಲೇ ಹೋಗಿ ಪಾರು ಹೇಳಬೇಕು. ಅಲ್ಲ ಚಿಕ್ಕಮ್ಮ, ಈ ವಿಷಯನ ನೀವು ನೇರವಾಗಿ ನನ್ನ ಹತ್ರನೇ ಹೇಳ್ಬೋದಾಗಿತ್ತಲ್ವಾ? ಅದನ್ನ ಬಿಟ್ಟು ಅಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನ ಹೇಗೆ ಅರ್ಥ ಹಾಕಿದ್ರಿ ನೀವು? ಅಯ್ಯೋ, ಆ ಸಮಯದಲ್ಲಿ ನಾನು ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಕಣಮ್ಮ. ಅದಕ್ಕೆ ನಾನು ಹಾಗೆ ಮಾಡಿದೆ. ಅದು ನಿನಗೆ ತಪ್ಪು ಅನ್ಸಿದ್ರೆ ಈ ನಿನ್ನ ಅಮಾಯಕಿ ಚಿಕ್ಕಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡು ಕಂದ. ಆದ್ರೆ ಯಾವುದೇ ಕಾರಣಕ್ಕೂ ನನ್ನನ್ನ ಈ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡ ಕಂದ. ಯಾಕಂದ್ರೆ ನಾನು ಸತ್ರು ಬದುಕಿದ್ರು ಅದು ನಿನ್ ಜೊತೆನೆ ಅಂತ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಸರಿ ಬಿಡಿ, ಇಷ್ಟಕ್ಕೆಲ್ಲ ಯಾಕೆ ಸಾವಿ ಮಾತಾಡ್ತೀರಾ? ಸುಮ್ಮನೆ ನೀವು. ಹಾಗಾದ್ರೆ ನೀನ್ ನನ್ನ ಕ್ಷಮಿಸಿದ್ಯಾ ಅಂತ ನಿನ್ ಬಾಯಿಂದ ಒಂದೇ ಒಂದ್ಸಲ ಹೇಳ್ಬಿಡಮ್ಮ, ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆಯ್ತು, ಕ್ಷಮಿಸಿದ್ದೀನಿ. ಆದರೆ ಇನ್ಯಾವತ್ತೂ ಇದನ್ನ ರಿಪೀಟ್ ಮಾಡಬಾರ್ದು, ಆಯ್ತಾ? ಸರಿ ಕಣಮ್ಮ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಪಾರು, ಆದಿ, ಏನ್ ಚಿಕ್ಕತ್ತೆ? ಜನನಿ ರತ್ನವೇಣಿನ ಮನೆಯಿಂದ ಯಾಕೆ ಕಳ್ಸೋಕೆ ಹೊರಟಿದ್ಲು ಅನ್ನೋದಕ್ಕೆ ಕಾರಣ ಗೊತ್ತಾಯ್ತು. ಹೌದಾ? ಯಾಕಂತೆ? ನಮ್ಮ ಪುಟಾಣಿ ಹೆಸರಲ್ಲಿ ಜನನಿ ಒಂದಷ್ಟು ಆಸ್ತಿನ ಪರ್ಚೇಸ್ ಮಾಡಿದ್ಲಂತೆ. ಅದ್ರ ಪೇಪರ್ಸ್ನ ರತ್ನವೇಣಿಯವ್ರಿಗೆ ತೋರಿಸುವಾಗ ಆ ರತ್ನವೇಣಿ ಉರ್ಕೊಂಡು ಆ ಕೋಪ ತಡ್ಕೊಳಕ್ಕಾಗದೆ ಆಸ್ತಿ ಪತ್ರನೆಲ್ಲ ಹರಿದು ಹಾಕಿದ್ಲಂತೆ. ಆ ಕಾರಣಕ್ಕೆ ರತ್ನವೇಣಿಯವ್ರನ್ನ ಜನನಿ ಮನೆಯಿಂದ ಹೊರಗಾಕೋ ನಿರ್ಧಾರ ಮಾಡಿರೋದು. ಆದರೆ ಅಕ್ಕನ ಹತ್ರ ಮಾತಾಡುವಾಗ ರತ್ನವೇಣಿಯವ್ರನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋ ವಿಷಯ ಮಾತ್ರ ಮಾತಾಡಿದ್ಲು. ಅದಕ್ಕೆ ಕಾರಣ ಏನು ಅಂತ ಹೇಳಲಿಲ್ಲ. ಬಹುಶಃ ಪುಟಾಣಿ ಹೆಸರಲ್ಲಿ ಅವಳು ಮಾಡಿರೋ ಆಸ್ತಿ ವಿಚಾರ ಸೀಕ್ರೆಟು ಯಾರಿಗೂ ಗೊತ್ತಾಗಬಾರ್ದು ಅಂತ ಇರಬೇಕು. ಆ ರತ್ನವೇಣಿ ಏನು ಸಾಮಾನ್ಯದವಳಲ್ಲ. ಜನನಿ, ನಿನ್ ಪುಟಾಣಿ ಹೆಸರಲ್ಲಿ ಆಸ್ತಿ ಬರ್ದಿದ್ಯಾ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಪುಟಾಣಿಗೆ ಅದರಿಂದ ಅಪಾಯ ತಪ್ಪಿದ್ದಲ್ಲ, ಅದಕ್ಕೆ ಆಸ್ತಿ ಪತ್ರಗಳನ್ನ ಹರಿದಾಕ್ಬಿಟ್ಟೆ ಅಂತ ಸುಳ್ಳು ಹೇಳಿದ್ಲು. ಅಂದರೆ ಜನನಿ ಪುಟಾಣಿಗೋಸ್ಕರ ಮಾಡಿರೋ ಆಸ್ತಿನ ಯಾರಿಗೂ ಹೇಳಕ್ಕೆ ಇಷ್ಟ ಇಲ್ಲದೆ ಮುಚ್ಚಿಡಿದಾಳೆ ಅಂತ ಆಯಿತು. ಅದರಲ್ಲೇನಿದೆ? ಅದು ಅವಳಿಷ್ಟ. ಅವಳ ಮಗುಗೆ ಅವಳು ಗುಟ್ಟಾಗಿ ಆಸ್ತಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಅವಳು ಯೋಚನೆ ಮಾಡಿರ್ತಾಳೆ. ನೀವು ಈ ಹಿಂದೆ ಪುಟಾಣಿ ಹೆಸರಲ್ಲಿ ಆಸ್ತಿ ಮಾಡಿದ್ರಿ. ನಾವು ಈ ವಿಷಯನ ಯಾರ ಹತ್ರನೂ ಹೇಳಿರಲಿಲ್ಲ. ಆದರೆ ಆ ರತ್ನವೇಣಿಯವ್ರು ಅದು ಹೇಗೋ ತಿಳ್ಕೊಂಡು ಜನನಿಗೆ ಹೋಗಿ ಇದ್ರ ಬಗ್ಗೆ ಚಾಡಿ ಹೇಳಿದ್ರು. ಅದಕ್ಕೆ ಈಗ ಅವಳು ಅನುಭವಿಸ್ತಾ ಇರೋದು. ಕರ್ಮ ಯಾರನ್ನೂ ಬಿಡಲ್ಲ. ಮನೇನ ಹುಡುಕೊಂಡು ಹೋಗಿ ಬಾಗ್ಲೊಳಗೆ ನುಗ್ಗಿಬಿಡುತ್ತೆ.
ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ, ಆದರೆ ಗುರಿ ಮಾತ್ರ ತಪ್ಪಲ್ಲ. ಅದಕ್ಕೆ ಈಗ ಸರಿಯಾಗಿ ಅನುಭವಿಸ್ತಾ ಇದ್ದಾಳೆ. ಹೋಗಲಿ ಬಿಡಿ, ಅವ್ರು ಇಲ್ಲೇ ಇದ್ದರೆ ಜನನಿಗೆ ಸಹಾಯ ಆಗುತ್ತಲ್ಲ ಅಂತ ಹೇಳಿದೆ. ಹೇಗೋ ಅವ್ರಿಲ್ಲೇ ಇರೋ ಹಾಗಾಯ್ತಲ್ಲ. ಆದರೆ ಅವ್ರ ಪುಟಾಣಿ ವಿಷಯದಲ್ಲಿ ಆ ರೀತಿ ನಡ್ಕೊಂಡಿದ್ದು ತಪ್ಪೆ. ಯಾಕಂದರೆ ಅದು ನಿಮ್ಮ ಮಗು ಅನ್ನೋ ಕಾರಣಕ್ಕೆ. ಆದರೆ ನೀನು ಮಾತ್ರ ಅವಳಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀಯ. ನಿನ್ನ ಒಳ್ಳೆ ಗುಣ ಆ ರತ್ನವೇಣಿಯವ್ರಿಗೆ, ನಮ್ಮ ಜನನಿಗೆ ಅದು ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್ ರಘು. ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ಕೂಡಲೇ ದೇವ್ರ ಮುಖ ನೋಡಬೇಕು ಅಂತ ಹೇಳ್ತಾರೆ. ನನ್ನ ಮುಂದೆ ದೇವತೆನೇ ನಿಂತಿದ್ದಾಳೆ. ಅಯ್ಯಯ್ಯೋ, ನನ್ನನ್ನು ದೇವತೆ ಸ್ಥಾನಕ್ಕೆಲ್ಲ ಏರಿಸ್ಬೇಡಿ. ನಾನು ಸಾಮಾನ್ಯ ಮನುಷ್ಯಳು. ಹಾಗಲ್ಲ ಅಖಿಲ, ನನ್ನ ದಾಂಪತ್ಯದ ಇಷ್ಟು ವರ್ಷದಲ್ಲಿ ನಾನು ಬೆಳಗ್ಗೆ ಎದ್ದ ಕೂಡಲೇ ನಿನ್ನ ಮುಖ ನೋಡಿದ್ರೆ ಅವತ್ತು ಇಡೀ ದಿನ ಖುಷಿ, ಉಲ್ಲಾಸ, ಉತ್ಸಾಹ ತುಂಬಿರುತ್ತೆ. ಅದಕ್ಕೆ ಹೇಳಿದೆ. ಹೌದಾ? ತುಂಬಾ ಒಳ್ಳೇದು. ಅಲ್ಲ ರಘು, ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ವಾ? ಬೆಳಿಗ್ಗೆ ಹೇಳೋದು ಇಷ್ಟು ಲೇಟ್ ಆಯ್ತು? ಹಾಗೇನೂ ಇಲ್ಲ, ಒಳ್ಳೆ ನಿದ್ದೆ ಬಂತು. ಅದಕ್ಕೆ ಆರಾಮಾಗಿ ಮಲಗಿದ್ದೆ. ಬೆಳಗಾಗಿದ್ದೆ ಗೊತ್ತಾಗ್ಲಿಲ್ಲ. ಅದು ಅಲ್ಲದೆ ಅಖಿಲ, ನಾನು ಬೇಗ ಎದ್ದು ಏನು ಮಾಡಬೇಕಾಗಿದೆ? ಚಿಕ್ಕ ಸೊಸೆ ಆಫೀಸ್ ಜವಾಬ್ದಾರಿ ನೋಡ್ಕೊತಿದ್ದಾಳೆ, ದೊಡ್ಡ ಸೊಸೆ ಮನೆ ಜವಾಬ್ದಾರಿ ನೋಡ್ಕೊತಿದ್ದಾಳೆ. ಅವರಿಬ್ಬರು ಮೇಲ್ವಿಚಾರಣೆ ತಾವು ಮಾಡ್ತಿದ್ದೀರಿ. ಇನ್ನು ನಾನು ಮಾಡೋದೇನಿದೆ? ಅದಕ್ಕೆ ಹಾಯಾಗಿ ಮಲಗಿದ್ದೆ. ಈಗೇನಿದ್ರು ನನ್ನ ಆರೋಗ್ಯ ನೋಡಿಕೊಂಡು ಎಲ್ಲರ ಜೊತೆ ಖುಷಿಯಾಗಿರೋದು ಅಷ್ಟೇ ನನ್ನ ಕೆಲಸ. ತುಂಬಾ ಸಂತೋಷ. ನೋಡಿ, ನಂದಂತೂ ವಾಕಿಂಗ್ ಆಯ್ತು, ಸ್ನಾನ ಆಯ್ತು, ರೆಡಿ ಆಗಿದ್ದೀನಿ. ಕಾಣಿಸ್ತದೆ. ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬೇಗ ತಿಂಡಿ ತಿನ್ನೋಣ. ವಾಕಿಂಗ್ ಮುಗಿಸ್ಕೊಂಡು ಬನ್ನಿ. ಇಲ್ಲ, ಇವತ್ತು ಲೇಟ್ ಆಗಿದೆ. ಇವತ್ತೊಂದಿನ ವಾಕಿಂಗ್ ಸ್ಕಿಪ್. ನೋ ಎಕ್ಸ್ಕ್ಯೂಸಸ್. ಡಾಕ್ಟರ್ ಹೇಳಿದ್ದಾರೆ ನೀವು ವಾಕಿಂಗ್ ತಪ್ಸೋ ಹಾಗೆ ಇಲ್ಲ ಅಂತ. ಪ್ಲೀಸ್ ಗೋ. ಹಾ, ಮೇಡಮ್ ಅಪ್ಪಣೆ ಆದಮೇಲೆ ಕೇಳದೇ ಇರೋಕ್ಕಾಗತ್ತಾ? ಹೊರಟೆ. ಒಳ್ಳೆ ರಘು. ಹಾ, ನಮ್ಮ ಪುಟಾಣಿ ಸ್ನಾನ ಮಾಡಿ ರೆಡಿ ಆಗ್ತಾ ಇರೋದಾ? ಓ, ಪಾರು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ಲು. ಹೌದಾ? ಸರಿ, ಹಾಗಾದ್ರೆ ಇವತ್ತು ನಾನು ನಿನಗೆ ತಲೆ ಬಾಚ್ತೀನಿ. ಯಾಕೆ ಪುಟ, ನಾನು ತಲೆ ಬಾಚಬಾರ್ದಾ? ನೀವಂಗ್ ತಲೆ ಬಾಚ್ತೀರಾ? ತಲೆ ಮೇಲಿರೋ ಕೂದಲುನ ಬಾಚ್ಬೇಕು ತಾನೆ. ಸರಿ, ಹಾಗೆ ಮಾಡ್ತೀನಿ. ಪಾರು, ಬಾಚಣಿಗೆ ಕೊಡು. ನೀವಾ? ಪರವಾಗಿಲ್ಲ ಬಿಡಿ ಯಜಮಾನ್ರೆ, ನಾನೇ ಬಾಚಿಸ್ತೀನಿ. ಹಾಗಂದ್ರೆ ಹೇಗೆ? ನನ್ನ ಮಗಳನ್ನ ನಾನು ರೆಡಿ ಮಾಡ್ತೀನಪ್ಪ. ಕೊಡಿಲಿ ಕಂದ, ತಿರ್ಗೋ. ಪುಟಾಣಿ, ನೀನಿವತ್ತು ಶಾಲೆಯಿಂದ ಬೇಗ ಬಂದರೆ ನಾನು ನಿನಗೆ ಅಂಬಾರಿ ಮಾಡಿಸ್ತೀನಿ. ಸರಿ ಅಂಬಾರಿ ತಾತ. ನಮ್ಮ ಜನನಿನ ಎಂಥ ಪರಿಸ್ಥಿತಿಗೆ ದೂಡ್ದೆ ದೇವ್ರೆ. ಅದು ಅವಳ ಮಗು ಅಲ್ಲ, ಆದರೂ ಅದನ್ನೇ ತನ್ನ ಮಗು ಅಂತ ಅಂದ್ಕೊಂಡು ಖುಷಿಯಾಗಿದ್ದಾಳೆ. ಆದರೆ ಎಲ್ಲಿ ನೋಡಿದ್ರೆ ಈ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು
ಅವ್ರ ಮಗುನ ಜನನಿಗೆ ಕೊಟ್ಟು ಅದ್ರ ಮೇಲೆ ಪ್ರೀತಿ ಕಾಳಜಿ ತೋರಿಸಿದ್ದಾರೆ. ಆ ಸುಖಕ್ಕೆ ಇವ್ರ ಮಗುನ ಜನನಿಗೆ ಯಾಕೆ ಕೊಡಬೇಕಾಗಿತ್ತು? ಇವ್ರು ಇಟ್ಕೊಂಡಿದ್ದರೆ ಆಗ್ತಿರ್ಲಿಲ್ವಾ? ಪಾಪ ಅಂದರೆ ಜನನಿ ಒಂದು 4 ದಿನ ಕಣ್ಣೀರು ಹಾಕ್ತಿದ್ಲು. ಕಣ್ಣೀರು ಕರ್ಗದ ಮೇಲೆ ಸುಮ್ಮನಾಗ್ತಿದ್ಲು. ಅಪ್ಪಪ್ಪ, ನನಗಂತೂ ಈ ಸತ್ಯ ಗೊತ್ತಾದಾಗಿಂದ ಹೊಟ್ಟೆಗೆ ನೆಟ್ಟಗೆ ಊಟನೇ ಸೇರ್ತಿಲ್ಲ. ಈ ಚೋಟ್ ಹುಡುಗಿಯನ್ ಸಾಮಾನ್ಯದೊಳಲ್ಲ, ಗಟ್ಟಿ ಪಿಂಡ. ಪಾರ್ಕಲ್ಲಿ ಒಬ್ಳೆ ಕಳೆದು ಹೋದ್ರೂ ಏನೂ ಆಗಿಲ್ಲ. ಏನು ಅಪ್ಪ ಅಮ್ಮ ತಮ್ಮ ಮುದ್ದಾದ ಮಗಳನ್ನ ರೆಡಿ ಮಾಡೋದನ್ನ ನೋಡಿ ಹೊಟ್ಟೆಯಲ್ಲಿ ಬರ್ನಿಂಗ್ ಅನ್ಸುತ್ತೆ? ಛೇ, ಹಾಗೇನೂ ಇಲ್ಲಪ್ಪ. ಅವ್ರ ಮಗು ಅವ್ರಿಷ್ಟ, ಅದನ್ನು ಕಟ್ಕೊಂಡು ನನಗೇನಾಗಬೇಕು? ಮತ್ತೆ ಏನೋ ಗೊಣಗಾಡ್ತಾ ಇದ್ದಂಗಿತ್ತು. ಏನು ದಾಮಿನಿ ನೀನು ಮಾತುಗೂ ನನ್ನ ಚುಚ್ಚಿ ಮಾತಾಡ್ತೀಯಲ್ಲ. ಅಲ್ಲ, ಈ ಮನೆಯಲ್ಲಿ ನನಗೆ ನನ್ನಷ್ಟಕ್ಕೆ ನಾನು ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ವಾ? ಮಾತಾಡಿ ಆದರೆ ಮಾತಾಡೋ ಮಾತಿನ ಮೇಲೆ ನಿಗಾ ಇರಲಿ, ಗೊತ್ತಾಯ್ತಾ?